ತುಂಬ ಚೆನ್ನಾಗಿದೆ. ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜು. ಹೆಣ್ಮಕ್ಳು ಎಷ್ಟೇ ಎಜುಕೇಟೆಡ್ ಆಗಿದ್ರೂ ಕೂಡ ಅವ್ರನ್ನ ಲವ್ ಅನ್ನೋ ಒಂದು ವರ್ಡ್ ಇಟ್ಕೊಂಡು ಯಾವ ಥರ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡ್ತಾರೆ. ಸೊ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಎಷ್ಟು ಇಂಟೆಲಿಜೆಂಟ್ ಆಗಿರಬೇಕು ಅನ್ನೋದನ್ನ ಇದರಿಂದ ತಿಳ್ಕೊಬೋದು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಮಹಾದೇವ ಅವ್ರ ಆ್ಯಕ್ಟಿಂಗು, ಅವ್ರ ಕಾಮಿಡಿ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ತುಂಬ ಕಾಮಿಡಿಯಾಗೂ ಇದೆ. ಹೆಣ್ಮಕ್ಳಿಗೋಸ್ಕರ ಮಾಡಿರೋ ಮೂವಿ. ಬಂದು ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಬೇಕು. ತೊಗೊಳ್ಳಿ. ನವೀನ್ ಮಾದೇವ್ ಅವರು ಆ್ಯಕ್ಷನ್ನು ಮಾಡಿದ್ದಾರೆ, ಡೈರೆಕ್ಟ್ರು ಮಾಡಿ, ಪ್ರೊಡ್ಯೂಸಿಂಗು ಮಾಡಿ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ್ಯಕ್ಟರ್ಗಳು ಮತ್ತು ಪವನ್ ಶೆಟ್ಟಿ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮಹಿಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಬಂದು ಪ್ರೇಕ್ಷಕರು ಸಿನಿಮಾ ನೋಡಿ ಆಶೀರ್ವಾದ ಮಾಡಬೇಕು ಅನ್ನೋದು ನಮ್ಮಿದು. ಫಿಲಮು ಚೆನ್ನಾಗಿದೆ. ನಮ್ಮ ಮಗನೇ ಮಾಡಿರೋದು. ಇವ್ರ ಮಗ ನಾನು ಅವ್ರ ಚಿಕ್ಕಮ್ಮ. ಚೆನ್ನಾಗಿದೆ, ಇಷ್ಟ ಆಯಿತು. ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಓಕೆ, ನನ್ನ ಹಳೆಯನೇ ಆಗ್ಬೇಕು ಸರ್. ಅವರು ನನ್ನ ಹಳೆಯ ಮೂವಿ ಮಾಡಿರೋದು ತುಂಬ ಚೆನ್ನಾಗಿದೆ ಸರ್. ಹೆಣ್ಮಕ್ಳು ಎಲ್ಲ ನೋಡಿ ತುಂಬ ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿದೆ ಸರ್. ತುಂಬ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅಲ್ಟಿಮೇಟ್ ಆಗಿದೆ ಸರ್ ಫಿಲಿಮ್. Hello, Mani. It's about the women empowerment. The message was conveyed very clearly, and thanks to all the people who have worked for this movie, and congrats everybody. Thank you. ಸಿನಿಮಾನ ಇವಾಗ ತಾನೇ ನೋಡ್ಕೊಂಬಂದೆ. ಮೃತ್ಯುದೇವತೆ ಕಾಮದ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿ ಅನ್ನುವಂತಹ ಈ ಸಬ್ಟೈಟ್ಲ್ ಇರುವ ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ. ಎರಡು ಹಾಡು ಒಂದು ತುಂಬ ಚೆನ್ನಾಗಿ ಬಂದಿದೆ. ಈ ಚಿತ್ರತಂಡಕ್ಕೆ ಶುಭಾಶಯ, ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಫಾರ್ ಮೂವಿ. ಮಾಹಿನವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಇನ್ನೂ ಚೆನ್ನಾಗಿ ಹೇಗಿರಬೇಕು ಅನ್ನೋದು ಕಲಿತ್ರೆ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಸಸ್ಪೆನ್ಸ್ ಮೂವಿ, ಎಲ್ಲರೂ ಬಂದು ನೋಡಿ. ಮೃತ್ಯುದೇವತೆ ಸಾಂಗ್ ಚೆನ್ನಾಗಿದೆ. 2 ಸಾಂಗು ಇದೆ, 2 ಸಾಂಗು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿತ್ತು. ಸಮಾಜದಲ್ಲಿ ಆಗ್ತಿರೋ ಶೋಷಣೆಗಳ ಬಗ್ಗೆ ತೋರಿಸಿದ್ದಾರೆ. ಎಲ್ಲ ಯಂಗ್ಸ್ಟರ್ಸು ಹೊಸೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಅನ್ನಿಸ್ತು. ಕಥೆಯಲ್ಲಿ ಇನ್ನೂ ಸ್ವಲ್ಪ ಎಳೆದಿಡ್ಕೊಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ ಹಿಮಾಶ್ರೀ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯಾರೆಕ್ಟ್ರು. ಆಮೇಲೆ ಹೊಸ ಕಲಾವಿದರು, ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಿದೆ. ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.